ಹಲೋ, ಎಲ್ಲರಿಗೂ ಶರಣಾರ್ಥಿ. ಸರ್ವಜ್ಞನ ವಚನಗುಚ್ಛ. ಚಿತ್ತವಿಲ್ಲದ ಗುಡಿಯು ಸುತ್ತಿದಡೆ ಫಲವೇನು, ಎತ್ತು ಗಾಣವನು ಒತ್ತು ತಾನಿತ್ಯದಿ. ಸುತ್ತಿ ಬಂದಂತೆ ಸರ್ವಜ್ಞ, ಸುತ್ತಿ ಬಂದಂತೆ ಸರ್ವಜ್ಞ. ಚಿತ್ತವಿಲ್ಲದ ಗುಡಿಯು ಸುತ್ತಿದಡೆ ಫಲವೇನು, ಎತ್ತು ಗಾಣವನು ಒತ್ತು ತಾನಿತ್ಯದಿ. ಸುದ್ದಿ ಬಂದಂತೆ ಸರ್ವಜ್ಞ, ಸುದ್ದಿ ಬಂದಂತೆ ಸರ್ವಜ್ಞ. ಭಕ್ತಿಯೇ ದುಃಖವನ್ನು ಹತ್ತಿಸದೆ ಫಲವೇನು, ನಿತ್ಯ ನೆಲೆಗೊಳಿಸದೆ ಭಜಿಸುವ ಪೂಜೆಯು ಅತ್ತಿಗೇಡೆಂದ ಸರ್ವಜ್ಞ. ಹಳೆ ಕಾಲ ಹೊಸ ಕಾಲ ಬರುತ್ತಲಿದೆ ಹೊಸ ದೃಷ್ಟಿ ಹೊಸ ಬಯಕೆಗಳಲ್ಲಿ. ಹೋಗುತ್ತಿದೆ ಹಳೆ ಬಾಳು ಹೊಸ ಬಾಳು ಬರುತ್ತಲಿದೆ ಕುದಿಕೊಂಡು ತರುಣರೆದೆಗಳಲ್ಲಿ. ತರುಣರಿರ ಎದ್ದೇಳಿ ಎಚ್ಚರಗೊಳಿ ಕೇಳಿ, ತರುಣರಿರ ಎದ್ದೇಳಿ ಎಚ್ಚರಗೊಳಿ ಕೇಳಿ. ಹೋಗುತ್ತಿದೆ ಹಳೆ ಕಾಲ ಹೊಸ ಕಾಲ ಬರುತ್ತಲಿದೆ ಹೊಸ ದೃಷ್ಟಿ ಹೊಸ ಬಯಕೆಗಳಲ್ಲಿ. ಹೋಗುತ್ತಿದೆ ಹಳೆ ಬಾಳು ಹೊಸ ಬಾಳು ಬರುತ್ತಲಿದೆ ಕುದಿಕೊಂಡು ತರುಣರೆದೆಗಳಲ್ಲಿ. ತರುಣರಿರ ಎದ್ದೇಳಿ ಎಚ್ಚರಗೊಳಿ ಕೇಳಿ. ಹಳೆ ಮತದ ಕೊಳೆಯಲ್ಲ ಹೊಸ ಮತಿಯ ಹೊಳೆಯಲ್ಲಿ ಕೊಚ್ಚಿ ಹೋಗಲಿ ಬರಲಿ ವಿಜ್ಞಾನ ಬುದ್ಧಿ. ವೇದ ಪ್ರಮಾಣತೆಯ ಮರೀಚಿಕೆಯಲ್ಲಿ ನೀರಡಸಿ ಕೆಡದಿರಲಿ ಸ್ವಾತಂತ್ರ್ಯ ಸಿದ್ಧಿ. ಹಳೆ ಮತದ ಕೊಳೆಯಲ್ಲ ಹೊಸ ಮತಿಯ ಹೊಳೆಯಲ್ಲಿ ಕೊಚ್ಚಿ ಹೋಗಲಿ ಬರಲಿ ವಿಜ್ಞಾನ ಬುದ್ಧಿ. ವೇದ ಪ್ರಮಾಣತೆಯ ಮರೀಚಿಕೆಯಲ್ಲಿ ನೀರಡಸಿ ಕೆಡದಿರಲಿ ಸ್ವಾತಂತ್ರ್ಯ ಸಿದ್ಧಿ. ತರುಣರಿರ ಎದ್ದೇಳಿ ಎಚ್ಚರಗೊಳಿ ಬಾಳಿ, ತರುಣರಿರ ಎದ್ದೇಳಿ ಎಚ್ಚರಗೊಳಿ ಬಾಳಿ. ಎಲ್ಲರೂ ನನಗೆ ಫೋನ್ ಮಾಡ್ಬಿಟ್ಟು, ಬಾಮರಯ್ಯ ಯಾವಾಗಲೂ ವಕೀಲಿ ವೃತ್ತಿಯಲ್ಲಿ ಬಿದ್ದಿರ್ತೀಯ, ಕುಂಭಮೇಳಕ್ಕೆ ಹೋಗ್ಬರೋಣ ಪುಣ್ಯ ಬರುತ್ತೆ ಅಂದರು. ನಾನು ಇಲ್ಲ, ಒಟ್ಟಾರೆ ಬರೋಂಗಿಲ್ಲ, ನನಗೆ ಬೇರೆ ಜಾಸ್ತಿ ಕೆಲಸ ಇದೆ, ನೀವು ಬರಲೇಬೇಕು ಅಂದರೆ 2ನೇ ತಾರೀಕು ಆದಮೇಲೆ ಬರ್ತೀನಿ ಅಂದೆ. ಇಲ್ಲ 26ಕ್ಕೆ ಮುಗ್ದೋಗ್ಬಿಡುತ್ತೆ ಕುಂಭಮೇಳ, ನೀನು 2ನೇ ತಾರೀಕು ಬಂದರೆ ವೇಸ್ಟು, ಪುಣ್ಯ ಸಿಗಂಗಿಲ್ಲ ಅಂದರು. ಅಲ್ಲ, ಅವ್ರಿಗೇನು ಗೊತ್ತು, ಒಬ್ಬ ಸಾಹಿತ್ಯದ ಹುಚ್ಚಿರುವಂಥ ನನ್ನಂಥ ಯುವಕನಿಗೆ ವೇದಿಕೆ ಮೇಲಿಂದ ಗಣ್ಯರು ಸ್ವಾಗತ ಮಾಡೋದೇ ನನ್ನ ಪುಣ್ಯ ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತ ಮಾಡೋಕ್ಕೆ ಸಿಕ್ಕಿರೋದೇ ನನ್ನ ಪುಣ್ಯದ ಕೆಲಸ ಅನ್ಕೊಂಡು. ನೀವು ನೋಡಿರ್ಬೋದು, ಈಗಂತೂ ಬುಕ್ ಬಿಡುಗಡೆ ಕಾರ್ಯಕ್ರಮ ಬರಂಗೇ ಇಲ್ಲ, ಏನಿದ್ರು ಪಾಸ್ಬುಕ್ ಫೇಸ್ಬುಕ್ ಅಲ್ಲೇ ಇರ್ತಾರೆ. ಆದ್ರೆ ನಾವು ಶೂದ್ರ ಶ್ರೀನಿವಾಸ ಅವ್ರ ಮೇಲೆ ಇಟ್ಟಿರೋ ಅಭಿಮಾನಕ್ಕೆ ಇವತ್ತು ನಾವೆಲ್ಲ ಸೇರಿದಿರಿ, ಸಮಕಾಲೀನ ಜೊತೆಗೂಡಿದ್ರಂದ್ರೆ ಅದು ಒಂದು ಶಕ್ತಿ ಶೂದ್ರ ಶ್ರೀನಿವಾಸ ಅವರು. ಇವತ್ತು ದಿನ ಶೂದ್ರ ಶ್ರೀನಿವಾಸ ಅವರ 2 ಪುಸ್ತಕ ಬಿಡುಗಡೆ ಮತ್ತೆ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ತಾವುಗಳೆಲ್ಲ ಬಂದಿದ್ದೀರಾ. ನಿಮ್ಗೆಲ್ಲರಿಗೂ ನಾನು ಆತ್ಮೀಯವಾಗಿ ಸ್ವಾಗತ ಕೋರ್ತಾ, ನಾನು ನಿಮ್ಮ ಅನಿಲ್ ರೆಡ್ಡಿ, ವಕೀಲರು. ಈ ದಿನದ ಕಾರ್ಯಕ್ರಮದ ಸಂಪೂರ್ಣತ ಅಧ್ಯಕ್ಷನು ವಹಿಸಿಕೊಂಡಿರುವ ನಾಡಿನ ಖ್ಯಾತ ವಿಮರ್ಶಕರು, ಕವಿಗಳು, ವಿದ್ವಾಂಸರು, ಸಾಹಿತಿಗಳು, ನನಗೂ ಕೂಡ ವೈಯಕ್ತಿಕ ಗುರುಗಳಾಗಿರುವಂತಹ ಡಾಕ್ಟರ್ ಕೆ ಮುರುಳಸಿದ್ದಪ್ಪನವರನ್ನು ಗೌರವಯುತವಾಗಿ ವೇದಿಕೆಗೆ ಬರಮಾಡ್ಕೊಳ್ತೀನಿ. ಪ್ರೀತಿಯ ವಿದ್ಯಾರ್ಥಿಗಳು ಜೋರಾದ ಚಪ್ಪಲಿಯೊಂದಿಗೆ ಅವರುಗಳನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಬೇಕು. ಈ ದಿನದ ಮತ್ತೊಂದು ವಿಶೇಷತೆ ಸಭಾಭವನದ ಔಪಚಾರಿಕ ಉದ್ಘಾಟನೆ. ಈ ಒಂದು ಸಭಾಭವನದಲ್ಲಿ ನಾವೇನು ಕೂತ್ಕೊಂಡಿದ್ರು, ಈ ಸಭಾಭವನ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕಂತಾನೆ ಮುಡುಪಾಗಿಟ್ಟಿರೋದು. ಪ್ರತಿ ತಿಂಗಳು ಒಂದೊಂದು ಕಾರ್ಯಕ್ರಮ ನಡೀತಾ ಇರುತ್ತೆ. ಈ ಒಂದು ಸಭಾಭವನ ನಮ್ಮ ಮಾಜಿ ರಾಜ್ಯಸಭಾ ಸದಸ್ಯರಾಗಿರುವಂತಹ ಶ್ರೀಯುತ ಕೆ ಸಿ ರಾಮಮೂರ್ತಿ ಅವರು ಉದ್ಘಾಟನೆ ಮಾಡಬೇಕಾಯ್ತು. ಅವರು ಸಿಂಗಾಪುರದಲ್ಲಿ ಕೆಲವೊಂದು ಗಣ್ಯರ ಜೊತೆ ಅವರ ಸಂಸ್ಥೆಯ ಒಂದು ಸಭೆ ಇರೋದ್ರಿಂದ ಮುಂದಿನ ದಿನಗಳೊಂದಿಗೆ ಜೊತೆ ಆಗ್ತೀನಿ ಅಂತ ಹೇಳಿದರೆ ಅವ್ರನ್ನೂ ಕೂಡ ಈ ಒಂದು ಸಮಯದಲ್ಲಿ ನಾನು ಸ್ಮರಿಸ್ತಾ ಇದ್ದೀನಿ. ಅದೇ ರೀತಿ
ಈ ದಿನದ ಪ್ರಶಸ್ತಿ ಪ್ರದಾನ ಮತ್ತೆ ಪುಸ್ತಕ ಬಿಡುಗಡೆ ಮಾಡಲು ಉತ್ಸುಕರಾಗಿರುವಂತಹ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು, ನಾಡಿನ ಹೆಸರಾಂತ ಕವಿ, ಚಿಂತಕ, ವಿಮರ್ಶಕ, ಬರಹಗಾರ, ಚಲನಚಿತ್ರ ನಿರ್ದೇಶಕರು ಆಗಿರುವಂತಹ ಶ್ರೀಯುತ LN ಮುಕುಂದರಾಜ್ ಅವ್ರನ್ನ ನಾನು ಪ್ರೀತಿಯಿಂದ ಸ್ವಾಗತನ ಕೋರ್ತಾ ಇದ್ದೀನಿ. ದಯವಿಟ್ಟು ಚಪ್ಪಾಳೆ ಬೇಡ, ಕೇಳಿಸ್ಕೊಳ್ಳಿ, ಏನಕ್ಕಂತ ಆಮೇಲೆ ಆಶಾಲೆ ಹೇಳ್ತೀನಿ. ಅದೇ ರೀತಿ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನು ಆಡಲಿರುವಂತ ನಾಡಿನ ಹೆಸರಾಂತ ವಿಮರ್ಶಕರು, ಲೇಖಕರು, ಚಿಂತಕರು ಹಾಗೂ ಶೂದ್ರ ಶ್ರೀನಿವಾಸ್ ನೆಲದ ಮಾತು ಪ್ರತಿಷ್ಠಾನದ ಅಧ್ಯಕ್ಷರು ಆಗಿರುವಂತಹ ಶ್ರೀಯುತ H ದಂಡಪ್ಪನವರನ್ನ ಪ್ರೀತಿಯಾಗಿ ಸ್ವಾಗತ ಕೊಡ್ತಾ ಇದ್ದೀನಿ. ಅದೇ ರೀತಿ ಇಂದು ಬಿಡುಗಡೆಯಾಗುತ್ತಿರುವ 2 ಪುಸ್ತಕಗಳ ಬಗ್ಗೆ ಮಾತನಾಡಿರುವಂತಹ ಕನ್ನಡ ನಾಡಿನ ಖ್ಯಾತ ವಿಮರ್ಶಕರು, ಅಧ್ಯಾಪಕರು ಕೂಡ ಆಗಿರುವಂತಹ ಶ್ರೀಮತಿ ಪ್ರೊಫೆಸರ್ H ಶಶಿಕಲಾ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತನ ಕೋರ್ತಾ ಇದ್ದೀನಿ. ದಯಮಾಡಿ ಶಶಿಕಲಾ ಮೇಡಮ್ ಅವರು ವೇದಿಕೆ ಮೇಲೆ ಬರಬೇಕು. ಅದೇ ರೀತಿ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಲ್ಲಿ ಸಿನಿಮಾ, ಕಲೆ, ಸಾಹಿತ್ಯ ಮತ್ತು ಸಮಾಜ ಸೇವೆಗಳ ಹವ್ಯಾಸ ಹೊಂದಿರುವಂತಹ ಮಾಜಿ ವಿಧಾನ ಪರಿಷತ್ ಸದಸ್ಯರು ಕೂಡ ಆಗಿರುವಂತಹ ಶ್ರೀಯುತ ಮೋಹನ್ ಕುಮಾರ್ ಕೊಂಡಜ್ಜಿ ಅವರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಮ್ಮೊಂದಿಗೆ ಜೊತೆಯಾಗಿದ್ದಾರೆ. ಅವರು ಕೂಡ ಕಾರ್ಯಕ್ರಮಕ್ಕೆ ಔಪಚಾರಿಕವಾಗಿ ಸ್ವಾಗತನ ಕೋರ್ತಾ ಇದ್ದೀನಿ. ಇನ್ನು ಈ ದಿನದ ಕೇಂದ್ರ ಬಿಂದು, ಈ ದಿನ ಕಾರ್ಯಕ್ರಮದ ಮದುಮಗನೆ ಅಂತ ಹೇಳ್ಬೋದು, ನಮ್ಮೆಲ್ಲರ ಮಾರ್ಗದರ್ಶಕರು MD ನಂಜುಂಡಸ್ವಾಮಿ ಅವರು ನೀಡಿದಂತ ಶೂದ್ರ ಹೆಸರು, ರಾಷ್ಟ್ರಕವಿ ಕುವೆಂಪುರವರು ಪ್ರೀತಿಯಿಂದ ಕರೆದಂತ ಶೂದ್ರ ಶ್ರೀನಿವಾಸ್ ಎಂಬ ಹೆಸರು ನಮಗೆಲ್ಲರಿಗೂ ಉಸಿರು. 80 ವಯಸ್ಸಿನ 8 ವಯಸ್ಸಿನ ಹುಡುಗ, ಚಿರ ಯುವಕ, ನಮ್ಮೆಲ್ಲರ ಗುರುಗಳು ಈ ದಿನದ ಕಾರ್ಯಕ್ರಮದಲ್ಲಿ 2 ಪುಸ್ತಕಗಳನ್ನ ಲೋಕಾರ್ಪಣೆ ಮಾಡ್ತಿರುವಂತ ಶ್ರೀಯುತ ಶೂದ್ರ ಶ್ರೀನಿವಾಸ್ ಅವ್ರನ್ನ ಅಷ್ಟೇ ಪ್ರೀತಿ ಮತ್ತೆ ಗೌರವಯುತವಾಗಿ ನಾನು ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೀನಿ. ಇಂದು ಶೂದ್ರ ಶ್ರೀನಿವಾಸ್ ನೆಲದ ಮಾತು ಪ್ರತಿಷ್ಠಾನದ ವತಿಯಿಂದ 4 ಜನ ಸಾಧಕರನ್ನ ಈ ಒಂದು ಪ್ರತಿಷ್ಠಾನದ ವತಿಯಿಂದ ನಾವು ಪ್ರಶಸ್ತಿ ಸಮಾರಂಭದ ಜೊತೆಗೆ ಅವರ ಸಾಧನೆ ಏನಿದೆ ಅದು ಮುಂದಿನ ಪೀಳಿಗೆಗೂ ಉಳಿಬೇಕು, ನಮ್ಮ ವಿದ್ಯಾರ್ಥಿಗಳಿಗೂ ತಿಳಿಬೇಕು ಅಂತ ಹೇಳ್ಬಿಟ್ಟು ನಾವು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಕನ್ನಡ ಭಾಷೆ ಮತ್ತೆ ಕನ್ನಡ ನಾಡಿಗೆ ಏನು ಸಾಧನೆ ಮಾಡಿದರೋ ಆ 4 ಜನಗಳಿಗೆ ಪ್ರತಿಷ್ಠಾನದ ವತಿಯಿಂದ ವಿವಿಧ ಪ್ರಶಸ್ತಿಗಳನ್ನ ನೀಡ್ಕೊಂಡು ಬಂದಿದ್ದೀರಿ. ಅದರಲ್ಲಿ ಮೊದಲಿಗೆ ಪ್ರೊಫೆಸರ್ ಕೀರಂ ನಾಗರಾಜು ಮತ್ತು ಡಾಕ್ಟರ್ ಸಿದ್ದಲಿಂಗಯ್ಯ ಸಾಹಿತ್ಯ ಪ್ರಶಸ್ತಿ ಸ್ವೀಕೃತ ಮಾಡ್ತಿರುವಂತಹ ಪ್ರಸಿದ್ಧ ಲೇಖಕರು, ವಿಮರ್ಶಕರು ಪ್ರೊಫೆಸರ್ HS ರಾಘವೇಂದ್ರ ಸರ್ ಅವ್ರನ್ನ, ಇವರು HSR ಅಂತಾನೆ ಪ್ರಸಿದ್ಧಿಯಾಗಿರೋರು, ಇವ್ರನ್ನು ಕೂಡ ನಾನು ಪ್ರೀತಿಯಿಂದ ವೇದಿಕೆಗೆ ಸ್ವಾಗತ ಕೊಡ್ತಾ ಇದ್ದೀನಿ. ಅದೇ ರೀತಿ ಡಾಕ್ಟರ್ K ಮುರುಡಸಿದ್ದಪ್ಪ ರಂಗಭೂಮಿ ಪ್ರಶಸ್ತಿನ ಪಡೆದಿರುವಂತ ವೃತ್ತಿ ರಂಗಭೂಮಿಯ ಹೆಸರಾಂತ ಕಲಾವಿದೆ, ನಟಿ, ಪ್ರಸಿದ್ಧ ಗಾಯಕಿ, ಪದ್ಮಶ್ರೀ ಪ್ರಶಸ್ತಿ ಮತ್ತೆ ನನ್ನ ನೆಚ್ಚಿನ ಗಾಯಕರು ಕೂಡ ಆಗಿರುವಂತಹ ಶ್ರೀ B ಜಯಶ್ರೀ ಅವ್ರನ್ನ ನಿಮ್ಮೆಲ್ಲರ ಪ್ರೀತಿಯ ಜೊತೆಗೆ ಗೌರವಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ಶ್ರೀ ಕೋಟೆ ನಂಜಪ್ಪ ರೆಡ್ಡಿ ಪ್ರಗತಿಪರ ರೈತ ಪ್ರಶಸ್ತಿ ಪುರಸ್ಕೃತನ ಪಡ್ಕೊಂತಿರುವಂತ ಪ್ರಗತಿಪರ ರೈತರು ಮತ್ತೆ ಮಾದರಿ ರೈತರಾಗಿರುವಂತಹ ಶ್ರೀಯುತ ನಾರಾಯಣಪ್ಪ ಅವ್ರನ್ನ ಅಷ್ಟೇ ಪ್ರೀತಿ ಮತ್ತು ಗೌರವಪೂರ್ವಕವಾಗಿ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ಡಾಕ್ಟರ್ GS ಶಿವರುದ್ರಪ್ಪ ಕಾವ್ಯ ಪ್ರಶಸ್ತಿ ಸ್ವೀಕೃತ ಮಾಡ್ತಿರುವಂತಹ ಕವಿಗಳು, ಕಥೆಗಾರರು, ಅನುವಾದಕರು ಆಗಿರುವಂತಹ ಡಾಕ್ಟರ್ ಚಿದಾನಂದ ಸಾಲಿ ಅವ್ರನ್ನ ಮತ್ತೆ ಪ್ರೀತಿ ಮತ್ತೆ ಗೌರವಪೂರ್ವಕವಾಗಿ ನಾನು ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀನಿ. ಒಂದು ಸಲ ನೀವು ವೇದಿಕೆನ ಕಣ್ಣಾರೆ ನೋಡಿ, ಎಷ್ಟು ದೊಡ್ಡ ಮನಸ್ಸುಗಳು, ಆ ದೊಡ್ಡ ಮನಸ್ಸುಗಳು ವೇದಿಕೆನ ಅಲಂಕರಿಸಿದ ಮೇಲೆ ಈ ವೇದಿಕೆನೇ ಚಿಕ್ಕದಾಗಿದೆ ಅಲ್ವಾ? ಈ ಎಲ್ಲ ಮಹನೀಯರನ್ನ ಈ ದಿನ ನಾವು ಒಟ್ಟಿಗೆ ಈ ಒಂದು ಪ್ರತಿಷ್ಠಾನದ ನೆರಳಿನಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ನೋಡ್ತಾ ಇರೋದು ನಮ್ಮ ಸೌಭಾಗ್ಯವೂ ಕೂಡ ಆಗಿದೆ. ಅದೇ ರೀತಿ ಎಲ್ಲದಕ್ಕಿಂತ ಮುಖ್ಯವಾಗಿ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಬರ್ತಾರೆ, ಇರ್ತಾರೆ, ಹೋಗ್ತಾ ಇರ್ತಾರೆ, ಬಟ್ ಮತ್ತೆ ನೀವು ತೋರಿಸ್ತಾರಂತ ಒಂದು ಗೌರವ ಮೊದಲಿಗೆ ನಿಮ್ಗೆ ಸಭಿಕರಿಗೆ ಮತ್ತೆ ವಿಶೇಷವಾಗಿ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಾನು ಸ್ವಾಗತನ ಕೊಡ್ತಾ ಇದ್ದೀನಿ. ಹೆಚ್ಚಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಮಾತಿದ್ರು ಅಂದ್ರೆ ಅದು ಶೂದ್ರ ಶ್ರೀನಿವಾಸ್ ಅವರಿರುವಂತ ಶಕ್ತಿ. ಅಂತ ಪತ್ರಿಕೆಯ ಮಾಧ್ಯಮ ಮಿತ್ರರು ಕೂಡ ನಮ್ಮ ಜೊತೆ, ಅವ್ರನ್ನೂ ಕೂಡ ನಾನು ಅಷ್ಟೇ ಪ್ರೀತಿ ಮತ್ತೆ ಗೌರವಯುತವಾಗಿ ಸ್ವಾಗತಿಸ. ಈಗಷ್ಟೇ ನಮ್ಮ ಜೊತೆ ಆಗಿರುವಂತಹ ಜೈಶಂಕರ್ ಅವರು ಕೂಡ ಸ್ವಾಗತಿಸ್ತಾ. ಅದೇ ರೀತಿ ಜಾಕಿರಾ ಮೇಡಮ್ ಇದ್ದಾರೆ, ಆದ್ರೂ ಪ್ರಕಾಶ್ ಅವರು ಇದ್ದಾರೆ. ನಮ್ಮ ಈ ದಿನ ಕಾರ್ಯಕ್ರಮದ ಪುಸ್ತಕದ 4 ಜನ ಸಂಪಾದಕರಲ್ಲಿ ಆನೇಕಲ್ ಭೈರಪ್ಪ ಅವರು, ಮತ್ತೆ ಇಷ್ಟೊತ್ತು ನಿರೂಪಣೆ ಮಾಡಿದಂತ ಶ್ರೀಯುತ
ಮಹೇಶ್ ಜೇನುಗೂಡವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಕಾರ್ಯಕ್ರಮದ ಸ್ವಾಗತ ಭಾಷಣಕ್ಕೆ ನಾನು ವಿರಾಮ ತೆಗೆದುಕೊಳ್ತೇನೆ. ಎಲ್ಲರನ್ನು ಹೃದಯ ತುಂಬಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡಿದಂತಹ ನನ್ನ ನೆಚ್ಚಿನ ಆತ್ಮೀಯ ಗೆಳೆಯರಾದಂತಹ ವಕೀಲರು ಆಗಿರ್ತಕ್ಕಂತಹ ಶ್ರೀ ಅನಿಲ್ ರೆಡ್ಡಿ ಅವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಪ್ರೀತಿಯ ಗುರುಗಳಾದಂತಹ ಡಾಕ್ಟರ್ ಕೆ ಪರಶುದ್ಧಪ್ಪ ಸರ್ ಅವರೇ, ವೇದಿಕೆ ಮೇಲೆ ಇನ್ನೊಬ್ಬರು ಮಹನೀಯರು ಕುಳಿತಿರ್ತಕ್ಕಂಥ ಇವರು ಇಲ್ಲೇ ಮುಕುಂದರಾಜ್ ಅವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು. ಈಗ ಈಗ ಕೇಳ್ಕೊತಲ್ಲ ಮುಕುಂದರಾಜು ಅವರೇ, ಹಾಗೆಯೇ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಶೂದ್ರ ಶ್ರೀನಿವಾಸ್ ಅವರೇ, ಹಾಗೆಯೇ ನಮ್ಮ ಪುಸ್ತಕ ಬಗ್ಗೆ ಮಾತನಾಡೋದಕ್ಕೆ ಬಂದಿರ್ತಕ್ಕಂಥ ಶಶಿಕಲಾ ಅವರೇ, ಇವತ್ತು ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇರ್ತಕ್ಕಂಥ ಎಸ್ ರಾಘವೇಂದ್ರ ಅವರೇ, ನಾರಾಯಣಪ್ಪನವರೇ, ಮತ್ತು ಬಿ ಜಯಶ್ರೀ ಮೇಡಮ್ ಅವರೇ, ಹಾಗೆಯೇ ಚಿದಾನಂದ ಸಾಲಿಯವರು ಮತ್ತು ಇಲ್ಲಿ ಕುಳಿತಿರ್ತಕ್ಕಂಥ ಸ್ನೇಹಿತರೆ ಮತ್ತು ಬಂಧುಗಳೇ ಮಕ್ಕಳೇ, ಈಗ ಈ ಪ್ರತಿಷ್ಠಾನ ಒಂದು ಸಾತ್ವಿಕ ಮೃದು ವಿಮರ್ಶೆಯ ಮೂಲಕ ಪ್ರೀತಿ ಕೇಳಿ ಪ್ರೋತ್ಸಾಹಿಸುವ ವಿಶಾಲ ಹೃದಯದೊಂದಿಗೆ ಇವರಿಗೆ ಸಲ್ಲುತ್ತದೆ. ಇವರ ವಿಸ್ತೃತ ಓದು ವಿವಿಧ ಶಾಸ್ತ್ರಗಳ ಜೊತೆಗೆ ಸಂಬಂಧ ವ್ಯವಸಾಯ ಇವರು ಅನೇಕ ವಿಮರ್ಶೆಯ ಓದಿನ ಮೂಲಕವಾಗಿ ಆಪ್ತವಾಗಿ ಸ್ನೇಹಪರತೆ ಇವರಿಗೆ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ವಿಚಾರಗಳು ಇರ್ತವೆ. ರಾಘವೇಂದ್ರ ಅವರು 1948ರ ವರ್ಷದ ಆಗಸ್ಟ್ 1ರಂದು ಮೂಲತಃ ಚಿತ್ರದುರ್ಗದ ಜಿಲ್ಲೆಯ ಜನಿಸಿದ ಇವರು ಸೆಂಟ್ರಲ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರು ಪ್ರಮುಖವಾಗಿ ವಿಮರ್ಶಕರಾಗಿ ಕನ್ನಡ ಸಾಹಿತ್ಯ ಲೋಕದ ಜನಪ್ರಿಯರಾಗಿದ್ದಾರೆ. ಸಾಹಿತ್ಯ ವಿಮರ್ಶೆಯ ಕೃತಿಗಳಲ್ಲಿ ನೀರಿಗೆ ಮೂಡಿದ ಆಕಾರ, ವಿಮರ್ಶೆ, ನಿಲುವು, ಹುಡುಕಾಟ, ಪ್ರಗತಿಶೀಲತೆ, ನಿಜವು ತೋರದಲ್ಲ, ಹೀಗೆ ಹಲವು ಕೃತಿಗಳನ್ನ ಈ ಟಿವಿ ಕನ್ನಡದ ಜನಪ್ರಿಯ ಧಾರಾವಾಹಿ ಪ್ರೀತಿ ಇಲ್ಲದ ಮೇಲೆ ಅಚ್ಚಿ ಪ್ರಾಂತದಲ್ಲಿ ಪ್ರೇಕ್ಷಕರ ಮನಗಿದ್ದಾರೆ. ನಟಿ ಅಂದ್ರೆ ತಕ್ಷಣ ಕನ್ನಡದ ಇವತ್ತು ಪ್ರಶಸ್ತಿಗಳು ಡಾಕ್ಟರ್ ಅಶ್ಮಿಪಿ ವೃತ್ತಿ 2010ರಲ್ಲಿ ಅವ್ರ ಜೊತೆ ಮಾತಾಡೋ ಹೆಚ್ಚಿಗೆ ಭಾಗವೇ ಬರುತ್ತೆ ಅಂತ ಒಂದು ಮಾತು ಹೇಳಿದ್ರು. ಅದು ವಿವಿಧ ರೀತಿಯಲ್ಲಿ ಕನ್ನಡ ಸಾಹಿತ್ಯ ಪ್ರಗತಿಪರ ಶೈಲಿಯಲ್ಲಿ ಕನ್ನಡ ಒಟ್ಟು ಮಾಡಿ ನೋಡಬೇಕು. ಆ ರೀತಿಯಾದ ಒಂದು ಪ್ರಗತಿಪರ ಚಿಂತನೆಯನ್ನ ಅಳವಡಿಸಿಕೊಂಡು ಇವತ್ತು ನಮ್ಮ ಒಂದು ಭಾರತದ ಕಮ್ಯುನಿಸ್ಟ್ ಪಾರ್ಟಿಯ ಬಹುದೊಡ್ಡ ರೈತ ಹೋರಾಟಗಾರ ಇರ್ತಕ್ಕಂಥ ಬಯ್ಯಾರೆಡ್ಡಿಯವರು ಈ ನಾರಾಯಣಪ್ಪ ಅವರ ಹೆಸರನ್ನು ಸಜೆಸ್ಟ್ ಮಾಡಿ ಅವ್ರ ಬಗ್ಗೆ ಒಂದಷ್ಟು ಹೇಳಿದರು. ಆದರೆ ದುರದೃಷ್ಟವಶ ಬಯ್ಯಾರೆಡ್ಡಿಯವರು ನಾರಾಯಣಪ್ಪ ಅವರ ಹೆಸರನ್ನು ನಮಗೆ ಕೊಟ್ಟ ಕೆಲವೇ ದಿನಗಳಲ್ಲಿ ಅವರು ನಿಧನರಾದರು. ಆ ಕಾರಣಕ್ಕಾಗಿ ನಾನಿವತ್ತು ಬಯ್ಯಾರೆಡ್ಡಿಯವ್ರನ್ನೂ ಕೂಡ ನೆನಪು ಮಾಡಿಕೊಳ್ಳೋ ಪ್ರಯತ್ನ ಬಹಳ ದೊಡ್ಡ ಹೋರಾಟಗಾರ. ಕಳೆದ 40 ವರ್ಷಗಳಿಂದ ನಾನು ನೋಡ್ತಾ ಇದ್ದೀನಿ ರೈತರ ನಡುವೆ ಎಷ್ಟು ಗಂಭೀರವಾಗಿ ಕೆಲಸ ಮಾಡ್ತಾ ಬಂದಿದ್ದರು ಮತ್ತು
ನಮ್ಮಣ್ಣ ನಂಜಪ್ಪರೆಡ್ಡಿಯವರಿಗೆ ಅತ್ಯಂತ ಆತ್ಮೀಯ ಮಿತ್ರರಾಗಿದ್ದರು. ಅವರು ಕರ್ನಾಟಕದಲ್ಲಿ ಯಾವ ರೈತ ಏನು ಮಾಡ್ತಾರೆ ಅದರ ಬಗ್ಗೆ ಅತ್ಯುತ್ತಮ ಮಾಹಿತಿಯನ್ನು ಪಡೆದಿರ್ತಕ್ಕಂಥವರು. ಸ್ವಂತ ಒಬ್ಬ ಹೋರಾಟಗಾರ, ಚಿಂತಕ, ಅವರು ಕಾಲವಾದರು. ಅವರನ್ನ ಈ ಸಂದರ್ಭದಲ್ಲಿ ನಾನು ಆತ್ಮೀಯತೆಯಿಂದ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಡಾಕ್ಟರ್ ಚಿದಾನಂದ ಸಾಗರ್ ಅವರು ಕವಿ, ಕಥೆಗಾರ, ಅನುವಾದಕ, ಚಿಂತಕ. ಇವರು ರಾಯಚೂರು ಜಿಲ್ಲೆಯ ಸಿರಿವಾರರು. ವೃತ್ತಿಯಲ್ಲಿ ಶಿಕ್ಷಕರು ಕೂಡ ಹೌದು. ಹೀಗಾಗಿ ಇವರು MSc ಗಣಿತಶಾಸ್ತ್ರ, MA ಪತ್ರಿಕೋದ್ಯಮ, MA ಇನ್ ಇಂಗ್ಲೀಷ್, MA ಇನ್ ಕನ್ನಡ, M.Ed, M.Phil ಶಿಕ್ಷಣಶಾಸ್ತ್ರ, PG HD, RM, PG DHE ಈ ರೀತಿ ಹಲವಾರು ಪದವಿಗಳನ್ನು ಪಡಿತ ಸಾಹಿತ್ಯ ಶೂದ್ರ ಕೇವಲ ಕನ್ನಡ ಸಂಸ್ಕೃತಿಯನ್ನು ಮಾತ್ರ ನಮಗೆ ಪರಿಚಯಿಸ್ತಿರ್ಲಿಲ್ಲ. ಅದ್ರ ಜೊತೆಗೆ ಜಗತ್ತಿನ ಹಲವು ವಿಭಿನ್ನ ವಿಚಾರಧಾರೆಗಳನ್ನು ನಮ್ಮಂಥವರಿಗೆ ತನ್ನ ಬರಹದ ಮೂಲಕ ಪರಿಚಯಿಸ್ತಾ ಇದ್ರು. ಇವೆಲ್ಲವೂ ಕೂಡ ಆ ಕಾಲದಲ್ಲಿ ನಡೆದಿರುವಂಥ ಬಹಳ ಬಹುದೊಡ್ಡ ವಿದ್ಯಮಾನಗಳು ಅಂತಲೇ ನನ್ನ ತಿಳುವಳಿಕೆ ಇದೆ. ಶ್ರೀನಿವಾಸ್ ಅವರ ನೆಲದ ಮಾತು ಪ್ರತಿಷ್ಠಾನದಿಂದ ಇವತ್ತು ಪುಸ್ತಕಗಳ ಬಿಡುಗಡೆ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರತಕ್ಕಂಥ 79 ವರ್ಷದ ಚಿರಯುವಕ ಶೂದ್ರ ಶ್ರೀನಿವಾಸ್ ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಬಿಂದುವಾಗಿದ್ದಾರೆ. ನಮ್ಮನ್ನೆಲ್ಲ ಇಲ್ಲಿಗೆ ಒಟ್ಟಿಗೆ ಸೇರಿಸಿದ್ದಾರೆ. ಅವರಿಗೆ ಪುಡಮಟ್ಟು ಈ ಕಾರ್ಯಕ್ರಮದಲ್ಲಿ ಪ್ರಶಸ್ತಿಯನ್ನು ಪಡೆದಂತಹ ಎಲ್ಲ ಹಿರಿಯರಿಗೂ ಕೂಡ ನನ್ನ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸಾಹಿತ್ಯಾಸಕ್ತ ಬಂಧುಗಳೇ, ಅವರ 2 ಕೃತಿಗಳ ಬಗ್ಗೆ ಮಾತಾಡೋದಕ್ಕೆ ನನ್ನನ್ನು ಕೇಳಿದ್ದಾರೆ. ಅದರಲ್ಲಿ ಒಂದು ಲಂಕೇಶ್ ಮೋಹಕ ರೂಪಕಗಳ ನಡುವೆ ಅನ್ನುವ ಈ ಪುಸ್ತಕದ ಮುಂದುವರಿದ ಭಾಗವೇನೋ ಅನ್ನೋ ಹಾಗೆ ಬಂದಿರುವ ಅದರ ಬಗೆಗಿನ ವಿಮರ್ಶೆಗಳು, ಮತ್ತು ಇನ್ನೊಂದು ಪುಸ್ತಕ ಎತ್ತಣ ಮಾಮರ ಎತ್ತಣ ಕೋಗಿಲೆ, ಇವುಗಳ ಬಗ್ಗೆ ನಾನಿವತ್ತು ಮಾತಾಡಬೇಕಾಗಿದೆ. ಮೊದಲನೇದಾಗಿ ನೀವು 2 ಪುಸ್ತಕಗಳ ಬಗ್ಗೆ ನೀವು ಮಾತಾಡಬೇಕು ಅಂತ ಹೇಳಿದಾಗ ನನಗೆ ಈ ಪುಸ್ತಕಗಳನ್ನು ಕಳಿಸ್ಕೊಟ್ಟು ಈ ಶೂದ್ರ ಶ್ರೀನಿವಾಸ್ ಅವರ ಲಂಕೇಶ್ ಮೋಹಕ ರೂಪಕಗಳ ನಡುವೆ ಅಂತ ಕೈಗೆ ತಗೊಂಡಿದ್ದ ತಕ್ಷಣವೇ ನನಗೆ ಇದರ ಮೊದಲ ಪುಸ್ತಕವನ್ನು ನೋಡಬೇಕು ಅಂತ ಅನಿಸಿತು. ಆ ಪುಸ್ತಕವನ್ನು ಓದುತ್ತಾ ಹೋದ ಹಾಗೆ ನನಗೆ ನಾನು 80-90ರ ಕಾಲದೊಳಗಡೆಗೆ ಲಂಕೇಶ್ ಪತ್ರಿಕೆಯೊಳಗೆ ಮುಳುಗಿ ಓದುತ್ತಿದ್ದಂಥ ಕಾಲದ ನೆನಪಾಯಿತು. ಸಿನಿಮಾಗಳ ಮೂಲಕ ಜನಗಳನ್ನ ಆಕರ್ಷಣೆ ಮಾಡಬೇಕು. DMK, DK, ADMK ಎಲ್ಲ ಸಿನಿಮಾ ಮೂಲಕನೇ ಅಧಿಕಾರ ಕೊಂಡಿರ್ತಾರೆ. MGR, ಜಯಲಲಿತಾ ಎಲ್ಲರೂ ನಾವು ಸಿನಿಮಾ ಮರ್ತೇ ಬಿಟ್ಟಿದ್ದೀವಿ. ಸಿನಿಮಾ ಮೂಲಕ ಜನಗಳು ಆಕರ್ಷಣೆ ಮಾಡೋದು ಅಂತ ಕಮ್ಯುನಿಸ್ಟ್ ಪಾರ್ಟಿಯವ್ರ ಡಿಸಿಷನಿಂದ ನಾವು ಒಂದು ನವಶಕ್ತಿ ಫಿಲ್ಮ್ಸ್ ಅಂತೆಲ್ಲ ಮಾಡಿ ಶೇರ್ ಹೋಲ್ಡರ್ಸ್ ಎಲ್ಲ ಇದ್ದು ಲಂಕೇಶ್ನ ಒಂದು ಫಸ್ಟ್ ಸಿನಿಮಾ ಮಾಡ್ತೀವಿ. ಕೆಂಪಾದವು ಎಲ್ಲ ಕೇಳಿದ್ರೆ ನಾಡು ನಾವು ಕಮ್ಯುನಿಸ್ಟ್ ಹುಡುಗರು ಅಂತ ಬರೆದಿದ್ದು. ಆ ಸಿನಿಮಾ ಮಾಡಿ ಬಿಡುಗಡೆ ಮಾಡೋಕೆ ಹೋದ್ರೆ ಆ ಸಿನಿಮಾ ಯಾರು ತಗೊಂಡವರು ಇರಲಿಲ್ಲ. ಆ ಟೈಮಲ್ಲಿ ಲಂಕೇಶ್ ರಾಜೀನಾಮೆ ಕೊಟ್ಬಿಟ್ಟಿದ್ರು, ಕೆಲಸ ಇರಲಿಲ್ಲ. ಪ್ರಜಾವಾಣಿಗೆ ಒಂದು ಕಾಲಮ್ ಬರೀಕ್ ಶುರು ಮಾಡ್ತಾರೆ, ಸಾಟರ್ಡೆ ಕಾಲಮ್. ಅದು ಆ ಸಾಟರ್ಡೆ ಬುಧವಾರ ಇರುತ್ತೆ. ಆ ಟೈಮಲ್ಲಿ ಅವಾಗ ಜನತಾ ಪಾರ್ಟಿ ಗೌರ್ಮೆಂಟ್ ಬಿದ್ದಿರುತ್ತೆ, ಹೊಡೆದಾಟ ಮಾಡ್ಕೊಂಡು ಮುರಾರಿ ಜಗಜೀವನ್ ರಾಮ್ ಎಲ್ಲ ಜನಕ್ಕೆ ಸಿಟ್ಟಿರುತ್ತೆ, ಈ ಸರ್ಕಾರಗಳ ಬಗ್ಗೆ ಸಿಟ್ಟಿರುತ್ತಲ್ಲ.
ಆ ಪ್ರಜಾವಾಣಿ ಕಾಲಮ್ಮೆ ಭಾಳ ಪಾಪ್ಯುಲರ್ ಆಗಿಬಿಡುತ್ತೆ. ಲಂಕೇಶಿಗೆ ಭಾರಿ ಖುಷಿ. ನಮ್ಗೆ ಯಾರಿಗೂ ನೋಡಿ ಒಂದು ತಿಳ್ಕೊಳ್ಳಿ, ಒಬ್ರಿಗೂ ಸ್ಕೂಟರ್ ಸಹ ಇರಲಿಲ್ಲ. ಯಾವ್ದಾದ್ರು ಸ್ಕೂಟರ್ ಮ್ಯಾನೇಜ್ ಮಾಡ್ಕೊಂಡು ಬಸ್ಸಲ್ಲಿ ಓಡಾಡ್ತಿದ್ವಿ ಎಲ್ಲರೂ. ಈ ಥರ ಯಾರಿಗೂ ಇರಲಿಲ್ಲ. ಅವಾಗ ನಮಗೆ ಅವೆಲ್ಲ ಇನ್ಫ್ಲೂಯೆನ್ಸ್ ಆಗಿ ಆಮೇಲೆ ಆ ಸಾಟರ್ಡೆ ಕಾಲ್ ನಡೀತಾ ಇತ್ತು ಪ್ರಜಾವಾಣಿಯಲ್ಲಿ. ಅಲ್ಲಿನ ಮ್ಯಾನೇಜ್ಮೆಂಟಲ್ಲಿ ಈ ಲಂಕೇಶ್ ತುಂಬ ಸರ್ಕಾರದ ವಿರುದ್ಧ ಬರೀದಂದ್ರೆ ಅದು ಸ್ಟಾಪ್ ಮಾಡಿಬಿಟ್ರು. ಸ್ಟಾಪ್ ಮಾಡಿದಾಗ ಏನಾಗುತ್ತೆ, ಶೂದ್ರ ಪತ್ರಿಕೆ ಮಾತ್ರ ನಡೀತಿತ್ತು. ಶೂದ್ರ ಪತ್ರಿಕೆ ಅವಾಗ ಇನ್ನೂ ಎಲ್ಲ ಇತ್ತು, ಹಂಗೆಲ್ಲ ಇನ್ಫ್ಲೂಯೆನ್ಸ್ ಆಗ್ತಿತ್ತು. ಏನು ಮಾತಾಡಬೇಕು, ಎಲ್ಲಿಂದ ಮಾತಾಡಬೇಕು, ಹೇಗೆ ಮುಗಿಸ್ಬೇಕನ್ನೋ HSR ಹೇಳಿದಾಗೆ ಕಳೆದ 50 ವರ್ಷಗಳಲ್ಲಿ ಶೂದ್ರ ನಾನಾ ರೀತಿಯ ಅನುಭವಗಳನ್ನ ಕೊಟ್ಟಿದ್ದೀವಿ. ಸ್ನೇಹಿತರೆ, ನಿಮಗೆ ಶಾಕ್ ಆಗ್ಬೋದು. ಯಾರನ್ನು ಮೀಟ್ ಮಾಡಿದ್ದೀವಿ, ಯಾರ ಜೊತೆಲಿ ಕಾಲ ಕಳೆದಿದ್ದೀವಿ. ನನಗೀಗಲೂ ನೆನಪಿದೆ, ಗುರುನಾನಕ್ ಭವನ್ನಲ್ಲಿ ನಾಜರುದ್ದೀನ್ ಶಾ ಬಗ್ಗೆ ಒಂದು ಆಪ್ತ ಮಾತುಕತೆ ಇತ್ತು. ಆವತ್ತು ಜಯಶ್ರೀ ಅವರು ಎಷ್ಟು ಚೆನ್ನಾಗಿ ಅವರ ಜೊತೆ ಸಂಭಾಷಣೆ, ಯಾಕಂದರೆ ನಾಜರುದ್ದೀನ್ ಶಾ ಮತ್ತು ಜಯಶ್ರೀ ಅವರು ಕ್ಲಾಸ್ಮೇಟ್ಸ್ NSDಯಲ್ಲಿ. ಸ್ನೇಹಿತರೆ, ಜಯಶ್ರೀ ಅವರು BJM ಹೆಸರು ಪ್ರಸ್ತಾಪ ಮಾಡಿದ್ರು. ನಾನೊಂದು ಕ್ಷಣ ಇಡೀ ನನ್ನ ಬಾಲ್ಯಕಾಲಕ್ಕೆ ಹೋದೆ. ನಾನು ಊರಿನಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ನಾಟಕ ಏರ್ಪಡಿಸೋದು. ನಾನು ಅದರಲ್ಲಿ ಹೇಮರೆಡ್ಡಿ ಮಲ್ಲಮ್ಮನ ಪಾತ್ರ. ನಮ್ಮ ದೊಡ್ಡಪ್ಪ ಎಷ್ಟೊಬ್ಬ ಅಂದರೆ ಕೆಂಪೇಗೌಡ ಥಿಯೇಟ್ರಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಆ ಚಲನಚಿತ್ರದ ಗುಬ್ಬಿ ವೀರಣ್ಣ ಮತ್ತು ಹೇಮರೆಡ್ಡಿ ಮಲ್ಲಮ್ಮ ಒಂದು ಇದರಲ್ಲಿ ಜಯಮ್ಮ ಮಾಡಿದರು. ಸ್ನೇಹಿತರೆ, ನಾನು ಒಂದು 2-3 ವರ್ಷ ಸಾಕಷ್ಟು ಪ್ರದರ್ಶನ ನಮ್ಮೂರಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಮಾಡಿದ್ರು. ಆವಾಗ ಎಂತೆಂಥ ಹುಡುಗಿರು ಸಿನಣ್ಣ ನಮ್ಮ ಸೀರೆ ಉಟ್ಕೋ ಅಂದ್ಬಿಟ್ಟು ಅವರ ಸೀರೆಗಳನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತಾಯಿದ್ರು. ಮತ್ತು ಮನೆಗಳಿಗೆ ಕರ್ಕೊಂಡೋಗ್ಬಿಟ್ಟು ನನ್ನ 4 ಆಣೆ ಕೊಟ್ಬಿಟ್ಟು ಆ ನಾಟಕದ ಹಾಡುಗಳನ್ನು ನನ್ನಿಂದ ಆಡಿಸ್ತಾ ಇದ್ದರು. ನಾನು ಇದೆಲ್ಲವನ್ನು ಕೂಡ ಅವರು ಜಯಮ್ಮ ಹೆಸರು ಪ್ರಸ್ತಾಪ ಮಾಡಿ ಕೇಳ್ತಾ ಇದ್ದೀನಿ. ಮಹಾಲಕ್ಷ್ಮಿ ಲೇಔಟಲ್ಲಿ BJM ಅವರ ಮನೆಯಲ್ಲಿ ನಾನು ಸಾಕಷ್ಟು ಕಾಲ ಕಳೆದಿದ್ದೀನಿ. ಯಾಕಂದರೆ ಅವ್ರ ಮನೆ ಪಕ್ಕದಲ್ಲಿ ಚನ್ನಪ್ಪ ಅಂದ್ಬಿಟ್ಟು KM ಮುರುಳಸಿದ್ದಪ್ಪ ಅವರು ಗೊತ್ತು, ಕೋಆಪರೇಟಿವ್ ಡಿಪಾರ್ಟ್ಮೆಂಟಲ್ಲಿ ಜಾಯಿಂಟ್ ಡೈರೆಕ್ಟರ್ ಆಗಿದ್ದರು. ಅವ್ರ ಮನೆಗೆ ಹೋದಾಗಲ್ಲ ನಾನು ಜಯಮ್ಮ ಮನೆಗೆ ಹೋಗ್ತಾ ಇದ್ದೆ. ಎಷ್ಟು ಯಾಕಂದ್ರೆ ನನಗೆ ಆಗ ನೋಡೋಕೆ ಹೋದರೆ ಜಯಮ್ಮ ಎಂತೆಂಥ ನೆನಪುಗಳನ್ನು ಬಿಟ್ಟು ಹೋಗಿದ್ದಾರೆ ಅಂದ್ಬಿಟ್ಟು. ಆಮೇಲೆ ಗಾಂಧಿನಗರದ ಗುಬ್ಬಿ ವೀರಣ್ಣ ಮನೆಯಲ್ಲಿ ಶಿವಾನಂದ್, KM ಶಂಕರಪ್ಪ, ನಾವೆಲ್ಲ ಕೂಡ ಎಷ್ಟು ಸಂಜೆಗಳನ್ನು ಕಳೆದಿದ್ದು. ಅದು ಒಂದೇ ಒಂದಷ್ಟು ಎಣ್ಣ ಕುಡಿತಾ. ಸೊ ಇದೆಲ್ಲಕ್ಕೆ ಏನು ಗೊತ್ತಾ, ಒಂದು ಸಾರಿ ತುಂಬ ತುರ್ತು ಸಮಯದಲ್ಲಿ ರಾತ್ರಿ 12 ಗಂಟೆ ತನಕ ನಾವು ಮಾತಾಡಿದ್ದೀವಿ. ಶಂಕರಪ್ಪ ನಾನು ಬೈತಾ ಇದ್ರು, ನೀನು ಅರೆಸ್ಟ್ ಆಗಿಬಿಡ್ತೀವಿ ಅಂದ್ಬಿಟ್ಟು. ನಾನು ಅದೇ ರೀತಿಯಲ್ಲಿ ಮಾರನೇ ದಿವಸನೇ ಅರೆಸ್ಟ್ ಆದೆ. ಸೊ ಈ ಸ್ನೇಹಿತರು ಇದೆಲ್ಲ ಏನು ಗೊತ್ತಾ, ನಮಗಂತೂ ಆ ಕಾಲದಲ್ಲಿ ಗುಬ್ಬಿ ವೀರಣ್ಣ ಮನೆ ಅಂದರೆ ಗಾಂಧಿನಗರದಲ್ಲಿ ಎಷ್ಟು ಕೆಲವು ವರ್ಷ ಎಷ್ಟು ಆಪ್ತವಾಗಿತ್ತು. ಸೊ ಎಲ್ಲ ನೆನಪುಗಳು ನಡುವೆ ಸಭಾಭವನದ ಉದ್ಘಾಟನೆ 2ನೇ ಕಾರ್ಯಕ್ರಮ ಕನ್ನಡದ ಪ್ರಸಿದ್ಧ ಲೇಖಕರು, ವಿಮರ್ಶಕರು, ಖ್ಯಾತ ರಂಗಭೂಮಿ ಕಲಾವಿದರು, ಪ್ರಗತಿಪರ ರೈತರು, ಕವಿಗಳು, ಅವರಿಗೆಲ್ಲ ಶೂದ್ರ ಶ್ರೀನಿವಾಸ್ ನೆಲದ ಮಾತು ಪ್ರತಿಷ್ಠಾನದ ಪ್ರಶಸ್ತಿಗಳ ವಿತರಣೆ. ಹಾಗೆ ಶೂದ್ರ ಶ್ರೀನಿವಾಸ್ ಅವರ 2 ಪುಸ್ತಕಗಳ ಬಿಡುಗಡೆ. ಇಷ್ಟು ಕಾರ್ಯಕ್ರಮಗಳ ಕೊನೆಯ ಭಾಗವಾಗಿ ನನ್ನ ಕೆಲವು ಮಾತುಗಳು ಈಗ.
ಶೂದ್ರ ಶ್ರೀನಿವಾಸ್ ನನಗೆ ಬಹಳ ಹಿಂದಿನ ಪರಿಚಯ. ಅಂದರೆ ಅವರು ನನ್ನ ವಿದ್ಯಾರ್ಥಿ ಆಗಿದ್ದರಿಂದ ಬೆಂಗಳೂರು ವಿಶ್ವವಿದ್ಯಾಲಯದ ಆರಂಭ ಕಾಲದಲ್ಲಿ ಕನ್ನಡದಲ್ಲಿ ಆನರ್ಸ್ ಶುರು ಮಾಡಿದಾಗ ಅವರು ವಿದ್ಯಾರ್ಥಿಯಾಗಿ ಬಂದಂತಹ ಶೂದ್ರ ಅವತ್ತಿನಿಂದ ಇವತ್ತಿನವರೆಗೆ ನನ್ನ ಜೊತೆಯಲ್ಲಿ ತುಂಬ ಆಪ್ತವಾದಂತಹ ಸಂಬಂಧವನ್ನು ಇಟ್ಕೊಂಡಿರುವಂತಹ ಒಬ್ಬ ಗೆಳೆಯ. ನಾನು ಅನೇಕ ಕಡೆ ಹೇಳಿರೋದುಂಟು. ಕೆಲವು ಒಂದು ವಿಚಾರದಲ್ಲಿ ನಾನು ಭಾಳ ದೊಡ್ಡ ಅದೃಷ್ಟವಂತ ಅಂತೇಳಿ. ಏಕೆ ಅಂತಂದರೆ ಸುಮಾರು ಜನ ವಿದ್ಯಾರ್ಥಿಗಳು ನನ್ನ ಆಪ್ತ ಸ್ನೇಹಿತರು. ವಿದ್ಯಾರ್ಥಿಗಳನ್ನು ಆಪ್ತ ಸ್ನೇಹಿತರನ್ನಾಗಿ ಪಡೆಯೋದಿದೆಯಲ್ಲ, ಅದು ಮೇಷ್ಟ್ರ ಭಾಳ ದೊಡ್ಡ ಭಾಗ್ಯ. ಅಂತಹ ಒಂದು ಭಾಗ್ಯ ನನಗೆ ಇತ್ತು. ಇವತ್ತು ಶ್ರೀರಾಮ್ ನಾಗರಾಜ್ ಹೆಸರಿನಲ್ಲಿ ಮತ್ತು ಡಾಕ್ಟರ್ ಸಿದ್ಧಲಿಂಗಯ್ಯನವರ ಹೆಸರಿನಲ್ಲಿ ಪ್ರಶಸ್ತಿಯನ್ನು ಸ್ಥಾಪಿಸಿ ಶೂದ್ರ ಶ್ರೀನಿವಾಸ್ ಪ್ರೊಫೆಸರ್ ರಾಘವೇಂದ್ರ ರಾಯರಿಗೆ ಆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿರುವಂತೆ ಇವರು 3 ಜನರು ಸಹ ರಾಘವೇಂದ್ರ ರಾಯರನ್ನು ಒಳಗೊಂಡಂತೆ ಅವರೆಲ್ಲ ನನಗೆ ಆಪ್ತ ಸ್ನೇಹಿತರು ಮತ್ತು ಅವರೆಲ್ಲ ನನ್ನ ವಿದ್ಯಾರ್ಥಿಗಳು. ಇವರೆಲ್ಲರ ಪೈಕಿ ಶೂದ್ರ ಶ್ರೀನಿವಾಸ್ ವಿಶಿಷ್ಟ ಯಾಕಾಗ್ತಾರೆ ಅಂತಂದರೆ ಅದನ್ನು ನಾವು ಸ್ವಲ್ಪ ಯೋಚನೆ ಮಾಡಬೇಕು. 70ರ ದಶಕದಲ್ಲಿ ಶೂದ್ರ ಅನ್ನುವಂತಹ ಒಂದು ಪದಕ್ಕೆ ಅದಕ್ಕಿಂತ ಹಿಂದೆ ಅಂತ ಏನು ಭಾಳ ಗೌರವದ ಸ್ಥಾನ ಇರಲಿಲ್ಲ. 4 ವರ್ಣಗಳಲ್ಲಿ ಭಾಳ ಒಂದು ರೀತಿಯಲ್ಲಿ ತಿರಸ್ಕಾರದಿಂದ ಕನ್ಸಿಡರ್ ಮಾಡ್ಬೋದಾದಂಥ ವರ್ಣ ಶೂದ್ರ ಅನ್ನೋದು. ಆದರೆ 70ರ ದಶಕದಲ್ಲಿ ಆದ ಸಾಂಸ್ಕೃತಿಕ ಚಳವಳಿಗಳು, ಅದು ಬರಹಗಾರರ ಒಕ್ಕೂಟ ಇರ್ಬೋದು, ಬಂಡಾಯ ಸಾಹಿತ್ಯ ಸಂಘಟನೆ ಇರ್ಬೋದು, ಅದರ ಜೊತೆಯಲ್ಲಿ ಶೂದ್ರ ಅಂತಹ ಒಂದು ಪತ್ರಿಕೆ, ಸಂಕ್ರಮಣ, ಇಂತಹ ಕಿರುಪತ್ರಿಕೆಗಳು ಎಲ್ಲ ಸೇರಿ ಶೂದ್ರ ಅನ್ನುವಂತಹ ಒಂದು ಪದಕ್ಕೆ ಒಂದು ಅಸ್ಮಿತೆಯನ್ನು, ಗೌರವಾರ್ಹವಾದಂತಹ ಒಂದು ಅಸ್ಮಿತೆಯನ್ನು ತಂದುಕೊಟ್ರು. ಶೂದ್ರ ಸರ್ ಅದು ಹೇಳ್ತಾರೆ ಏನಂದ್ರೆ, ಹಸಿದವ್ರ ಮುಂದೆ ಭಾಷಣ ವ್ಯಕ್ತ, ಹೊಟ್ಟೆ ತುಂಬಿದವ್ರ ಮುಂದೆ ಗೋಳು ವ್ಯಕ್ತ ಅಂತ. ಅದಕ್ಕೆ ಶೂದ್ರ ಸರ್ ಹೋಲ್ಸೇಲಾಗಿ ಎಲ್ಲರಿಗೂ ಹೇಳಪ್ಪ ಥ್ಯಾಂಕ್ಸ್ ಅಂತಂದ್ರೆ, ಆದರೆ ಅತಿಥಿಗಳನ್ನ ಅಷ್ಟೇ ಗೌರವಪೂರ್ವಕವಾಗಿ ನಾವು ವಂದನೆಗಳೊಂದಿಗೆ ಕಳಿಸ್ಕೊಡೋದು ಕೂಡ ನಮ್ಮ ಸಂಸ್ಕಾರ ಆಗಿರೋದ್ರಿಂದ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ನಮ್ಮೆಲ್ಲರೂ ಕೂಡ ಹಿತನುಡಿಗಳಾದಂಥ ಶ್ರೀಯುತ ಕೆ ಮರಳಸಿದ್ದಪ್ಪ ಅವರಿಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಈ ದಿನದ ಪ್ರಶಸ್ತಿ ಪ್ರದಾನ ಮತ್ತು ಪುಸ್ತಕಗಳನ್ನ ಬಿಡುಗಡೆ ಮಾಡಿ ವೇದಿಕೆ ಮೇಲೆ ಇನ್ನ ಸಭಿಕರ ಜೊತೆ ಇರ್ತೀನಿ ಅಂತ ಹೇಳ್ಬಿಟ್ಟು ಇಷ್ಟೊತ್ತು ನಮ್ಮ ಜೊತೆ ಕುತ್ಕೊಂಡು ಸಭಿಕರೆಲ್ಲ ಏನೆಲ್ಲ ಯೋಚನೆ ಮಾಡ್ಬೋದು ಅಂತ ಯೋಚನೆ ಮಾಡ್ತಿರುವಂತಹ ಶ್ರೀಯುತ ಎಲ್.ಎನ್. ಮುಕುಂದರಾಜ ಸರ್ ಅವರು ಅಲ್ಲಿ ಕೂತಿದ್ದಾರೆ. ಅವರು ಕೂಡ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ವಂದನೆಗಳನ್ನ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಪುಸ್ತಕಗಳ ಕುರಿತು ನಿರಂತರವಾಗಿ ನಿರ್ಗಳವಾಗಿ ಮಾತನಾಡಿದಂಥ ಪ್ರೊಫೆಸರ್ ಎಚ್ ಶಶಿಕಲಾ ಮೇಡಮ್ ಅವರು ಅನೇಕ ಜ್ಞಾನದ ಜೊತೆಗೆ ಪುಸ್ತಕದ ಬಗ್ಗೆ ಕೂಡ ಹೇಳಿದಾಗ ನಮಗೂ ಅನ್ನಿಸ್ತು ಕೆಲವೊಂದು ವಿಷಯಗಳನ್ನ ನಾವು ಇನ್ನೂ ಬಿಟ್ಬಿಟ್ಟಿದ್ರೆ ಇನ್ನೂ ಬರೀಬೇಕು ಅನ್ನಿಸ್ತು ಅಂತ ಮೇಡಮ್ ಅವ್ರಿಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ವಂದನೆಗಳು. ಕಲೆ, ಸಾಹಿತ್ಯ, ಸಮಾಜ ಸೇವೆ ಜೊತೆಗೆ ರಾಜಕೀಯದ ಒಳನಾಟ ಹೊಂದಿರುವಂತ ಮಾಜಿ ವಿಧಾನ ಪರಿಷತ್ ಸದಸ್ಯರು ಕೂಡ ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿದ್ದಂತಹ ಶ್ರೀ ಮೋಹನ್ ಕುಮಾರ್ ಕೊಂಡಜ್ಜಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಈಗ ಈ ದಿನದಲ್ಲಿ 4 ನಕ್ಷತ್ರಗಳು ಅಂತ ಹೇಳ್ಬೋದು, ಮತ್ತೆ ಈ ಕಾರ್ಯಕ್ರಮಕ್ಕೆ ಮೆರುಗು ತಂದುಕೊಟ್ಟವರು ಅಂತ ಹೇಳ್ಬೋದು. ಈ ದಿನದ ಪ್ರಶಸ್ತಿನ ಪ್ರೀತಿಪೂರ್ವಕವಾಗಿ ಅಷ್ಟೇ ನಮ್ಮೆಲ್ಲರ ಗೌರವ ಹೆಚ್ಚಿಸ್ತಾರಂತರು ಪ್ರಶಸ್ತಿ ಸ್ವೀಕಾರ ಮಾಡಿದಂಥ ಪ್ರೊಫೆಸರ್ ಎಚ್.ಎಸ್. ರಾಘವೇಂದ್ರ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆಯೊಂದಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಒಂದಷ್ಟು ನಿರೀಕ್ಷೆಗಳೊಂದಿಗೆ ನಾವೆಲ್ಲರೂ ಕಾಯ್ತಾ ಇದ್ವಿ. ಮೇಡಮ್ ಅವರ ಕಂಚಿನ ಕಂಠದ ಗಾಯನ ಕಿವಿಗೆ ನಾವು ಆಲಿಸ್ಬೇಕು ಅಂತ.
ಆದ್ರೆ ಮೇಡಮ್ ಅವರು ಈ ಕಾರ್ಯಕ್ರಮದ ತೂಕ ಮತ್ತೆ ಈ ಕಾರ್ಯಕ್ರಮ ಸಮಾರಂಭದ ಅರ್ಥದ ಅರಿವುನ ತಮ್ಮಲ್ಲಿ ತಾವು ಅರಿಕೊಂಡು ನಾನು ಮುಂದೊಂದು ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಇರ್ತೀನಿ ಅಂತ ಹೇಳ್ತಾ ಅಷ್ಟೇ ಪ್ರೀತಿಪೂರ್ವಕವಾಗಿ ನಮ್ಮ ಪ್ರಶಸ್ತಿಯನ್ನ ಸ್ವೀಕರಿಸಿ ಮುಂದಿನ ಪೀಳಿಗೆಗೆ ಮಾರ್ಗದರ್ಶಕರಾಗಿರುವಂತಹ ಶ್ರೀಮತಿ ಜಯಶ್ರೀ ಮೇಡಮ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಈಗೆಲ್ಲ 1:15 ವರ್ಷಕ್ಕೆ ನಾವು ಊಟಕ್ಕೆ ಹೋಗ್ಬೇಕಂದ್ರೆ ಆ ಊಟನ ರೈತ ಬೆಳಿಬೇಕು ಅಂತ ರೈತರನ್ನ ಒಂದು ಪ್ರಶಸ್ತಿನ ಇವತ್ತನ್ನ ಸ್ವೀಕರಿಸಿ ರೈತ ಕುಟುಂಬಕ್ಕೆ ಒಂದು ಮೆರುಗನ್ನ ತಂದುಕೊಟ್ಟಿರುವಂತಹ ಪ್ರಗತಿಪರ ರೈತರಿಂದ ಶ್ರೀಯುತ ನಾರಾಯಣಪ್ಪನವರಿಗೆ ತಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇದನ್ನೊಂದು ಸಾಲಿ ಬಗ್ಗೆ ನಾನು ಓದಿದ್ದೆ, ಬಟ್ ಅವ್ರು ಮಾತು ಕೇಳಿದಾಗ ಅನ್ಸ್ಕೊಂತು ನಾನು ಓದಿದ್ದು ಕಡಿಮೆ ಓದಿದ್ದೀನಿ, ಇನ್ನೂ ಸ್ವಲ್ಪ ಜಾಸ್ತಿ ಓದ್ಬೇಕಾಯ್ತು ಅಂತ. ಮುಂದಿನ ಕಾರ್ಯಕ್ರಮದವಷ್ಟೇ ಒಂದಷ್ಟು ಪುಸ್ತಕಗಳನ್ನ ಓದ್ಕೊಂಡು ನಿಮ್ ಮುಂದೆ ಬರ್ತೀನಿ ಸರ್. ಇವತ್ತು ದಿನ ಕಾರ್ಯಕ್ರಮದಲ್ಲಿ ವಂದನೆಗಳೊಂದಿಗೆ ಹಾಗೂ ನಿಮ್ಮ ಮುಂದಿನ ಭವಿಷ್ಯದ ಬಗ್ಗೆ ನಮ್ಗೆ ಜಾಸ್ತಿ ನಿರೀಕ್ಷೆ ಇದೆ. ಒಂದಷ್ಟು ಪುಸ್ತಕಗಳು ಮತ್ತೆ ವಿಮರ್ಶೆಗಳನ್ನ ಮುಂದಿನ ಸಾಹಿತ್ಯ ಆಸಕ್ತಿ ಇರುವಂತ ನಮ್ಮಂತ ಯುವಕರಿಗೆ ನೀವು ಕೈಯಲ್ಲಿ ಇರ್ತೀರಾ ಅಂತ ಹೇಳ್ತಾ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ವಂದನೆಗಳನ್ನ ನಾನು ಡಾಕ್ಟರ್ ಚಿದಾನಂದ ಸಾಲಿ ಅವರಿಗೆ ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮ ಆಗ್ಬೇಕು ಅಂದ್ರೆ ನಮ್ಮ ಪ್ರತಿಷ್ಠಾನದ ಕಾರ್ಯದರ್ಶಿ ಇರುವಂತಹ ಪ್ರೀತಿ ಸರ್ ಅವರು ಪಾಪ ನಿನ್ನೆ ಮತ್ತೆ ಇವತ್ತು 2 ದಿವಸ ಇಲ್ಲೇ ಇದ್ದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸು. ಅವರು ಕೂಡ ತಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದನ ಮತ್ತೆ ಅತ್ಯಂತ ವಂದನೆಗಳನ್ನ ಸಲ್ಲಿಸ್ತೀನಿ. ತುಂಬಾ ಜನ ನಮ್ಮ ಶೂದ್ರಾಸನ ಸಮಕಾಲೀನರು ಬಂದಿದ್ದೀರಾ. ಎಲ್ಲರೂ ಕೂಡ ವೇದಿಕೆ ಮೇಲೆ ಕರೆಯೋಷ್ಟಲ್ಲಿ ರಾತ್ರಿ ಬಿಟ್ಟ ಬರ್ಬೋದೇನೋ ಸಮಯ. ಅದಕ್ಕೆ ನಿಮ್ಮ ಹತ್ರ ಬೈಬುಳ ತಟ್ಕೊಳ್ಳದೆ ಎಲ್ಲರೂ ಕೂಡ ಇಲ್ಲಿಂದನೇ ವಂದನೆ ಹೇಳ್ತಾ, ಆದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಕೈ ಜೋಡಿಸುವಂತ ಯಶವಂತ್ ಮೇಡಮ್ ಅವರು ಅವ್ರನ್ನ ಕೂಡ ನಾನು ಈ ವೇದಿಕೆ ಮೂಲಕ ಕರೀತಾ ಅವ್ರಿಗೆ ನಾನು ಪ್ರತಿಷ್ಠಾನದ ಪರವಾಗಿ ವಂದನೆಗಳನ್ನ ಸಲ್ಲಿಸ್ತೀನಿ. ಅದೇ ರೀತಿ ಬೆಳಿಗ್ಗೆ ಕಾರ್ಯಕ್ರಮದ ಆರಂಭದಲ್ಲಿ ನಮ್ಮೆಲ್ಲರೂ ಕೂಡ ಟಿವಿನ ಇಂಪು ಮಾಡಿ ಸದಾ ಕಾರ್ಯಕ್ರಮದ ಒಟ್ಟಿಗೆ ನಮ್ಮ ಪ್ರತಿಷ್ಠಾನದ ಸದಸ್ಯರಲ್ಲಿ ಒಬ್ಬರಾಗಿದ್ದು ಯಾವುದೇ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರುವಂತ ಮತ್ತೆ ನಮ್ಮೆಲ್ಲರ ಮಾರ್ಗದರ್ಶಕ ಶ್ರೀಯುತ ಉಮೇಶ್ ಅಣ್ಣವರು ಅವರು ಕೂಡ ನಮ್ಮೆಲ್ಲರ ಪರವಾಗಿ ವಂದನೆ ಹೇಳ್ತೇನೆ. ಅವರು ಕೂಡ ಕೆಳಗಡೆ ಕೂತಿದ್ದೀರಾ. ಜಯಶಂಕರ್ ಆಗಿರ್ಬೋದು, ಪುರುಷೋತ್ತಮ್ ಸರ್ ಆಗಿರ್ಬೋದು, ನಮ್ಮ ಸಿದ್ಧಲಿಂಗಯ್ಯ ಸರ್, ಶ್ರೀಮತಿ ಅವರಾಗಿರ್ಬೋದು, ಆದೂರ್ ಪ್ರಕಾಶ್ ಅವರು ಆಗಿರ್ಬೋದು, ಆಲಿಕಲ್ ಭೈರಪ್ಪ ಅವರು ಆಗಿರ್ಬೋದು, ನಮ್ಮ ರವಿ ಸರ್ ಆಗಿರ್ಬೋದು, ತುಂಬಾ ಅನೇಕ ಜನರು, ಆಮೇಲೆ ಸಂಸ್ಥೆಯ ಪ್ರಾಧ್ಯಾಪಕರಾಗಿರ್ಬೋದು, ಎಲ್ಲರೂ ಕೂಡ ವೇದಿಕೆ ಮುಂಭಾಗದಲ್ಲಿ ಮತ್ತೆ ಹಿಂಭಾಗದಲ್ಲಿ ನಿಂತಿದ್ದೀರಾ. ನಿಮ್ಮೆಲ್ಲರೂ ಕೂಡ ಹೆಸರಿಗೂ ಕೂಡ ಹೃದಯಪೂರ್ವಕ ವಂದನೆಗಳು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಇಲ್ಲಿಗೆ ವಿರಾಮ ಪಡೆಯುತ್ತಾ ಮುಂದಿನ ಕಾರ್ಯಕ್ರಮದಲ್ಲಿ ಎಲ್ಲರೂ ಆಗೋಣ. ಇಷ್ಟೊತ್ತು